ಹಾಯ್ ಹೆಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ನನಗೆ ಕಸ್ಟಮರ್ ಕೊಟ್ಟಿರೋ ಬ್ಲೌಸ್ ನೀವು ಏನು ಪಕ್ಕದಲ್ಲಿ ನೋಡ್ತಾ ಇದ್ದೀರಾ, ಅದು ಹ್ಯಾಂಡ್ ವರ್ಕ್ ಬ್ಲೌಸು. ನನಗೆ ಈ ಪ್ಯಾಟ್ರನಲ್ಲಿ ಬೇಕು ಅಂತ ಹೇಳಿದರು. ಆ್ಯಕ್ಚುಲಿ ಅವರಿಗೆ ಸ್ಲೀವ್ಸು ಅದೇ ಥರ ಬರಬೇಕು ಮತ್ತು ಬ್ಯಾಕು ಕೂಡ ಒಂದೊಂದು ಫ್ಲವರ್ ಬಂದರೆ ಸಾಕು ಅಂತ ಹೇಳಿದರು. ಸೊ ನಾನು ಅದೇ ಥರ ಸ್ಲೀವ್ಸ್ನ ನಾನು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಆ ಪ್ಯಾಟ್ರನಲ್ಲಿ ಏನು ಮಾಡಿದ್ದೀನಿ, ಫಸ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ಏನು ನೋಡ್ತಾ ಇದ್ದೀರಾ, ನೀಟಾಗಿ ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಸ್ಲೀವ್ಸ್ ವಿಡ್ತ್ ಏನು ಬರುತ್ತೆ ಅದಕ್ಕೆ ತಕ್ಕನಂಗೆ ನಾನು ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಏನು ಡಿಸೈನ್ ಕಾಣಿಸುತ್ತೆ. ಆ್ಯಕ್ಚುಲಿ ನಮಗೆ ಎಕ್ಸಾಕ್ಟಾಗಿ ಮಾಡೋಕ್ಕೆ ಬರೋದಿಲ್ಲ. ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಬೇರೆ, ಮೆಷಿನ್ ಎಂಬ್ರಾಯ್ಡ್ರಿನೇ ಬೇರೆ. ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ಅದು ನಾನು ತೋರಿಸಿರೋದಂತೂ ಫುಲ್ಲು ಬೀಡ್ ವರ್ಕ್ ಇತ್ತು. ಹಾಗಾಗಿ ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಅಷ್ಟೇ. ಎಕ್ಸಾಕ್ಟ್ ಲುಕ್ ಅಂತೂ ಬರೋದಿಲ್ಲ. ನೀವು ಕೂಡ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಆ ರೀತಿ ಹ್ಯಾಂಡ್ ವರ್ಕ್ ಕೊಟ್ಟು ಈ ರೀತಿ ಮಾಡಿ ಅಂತ ಹೇಳಿದಾಗ ನಾನು ಎಕ್ಸಾಕ್ಟ್ ಅಂತೂ ಬರುತ್ತೆ ಅಂತ ನಾನು ಹೇಳಲ್ಲ. ಈ ಪ್ಯಾಟ್ರನಲ್ಲಿ ಮಾಡಿಕೊಡ್ತೀನಿ ಬಿಟ್ಟರೆ ನಾನು ಎಕ್ಸಾಕ್ಟಾಗಿ ಬರುತ್ತೆ ಅಂತ ನಾನು ಹೇಳಲ್ಲ. ಈ ಪ್ಯಾಟ್ರನಲ್ಲಿ ಬೇಕಾದರೆ ನಿಮಗೆ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳೋದು. ಯಾಕೆ ಅಂತ ಹೇಳಿದ್ರೆ, ಹ್ಯಾಂಡ್ ವರ್ಕ್ ಲುಕ್ಕು ಮೆಷಿನಲ್ಲಿ ಬರೋದಿಲ್ಲ. ಅದರಲ್ಲೂ ಬೀಡ್ ವರ್ಕ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಆ ಲುಕ್ಕನ್ನು ನಾವು ಮಷೀನಲ್ಲಿ ಕೊಡೋದಕ್ಕಾಗಲ್ಲ. ಏನಂದರೆ ಆ ಡಿಸೈನ್ ಮಾಡ್ಬೋದು ಬಿಟ್ಟರೆ ಬೀಡ್ ವರ್ಕ್ ಅಷ್ಟು ಲುಕ್ಕು ಈ ಥ್ರೆಡ್ಡಲ್ಲಿ ಕಾಣಿಸೋದಿಲ್ಲ. ಹಾಗಾಗಿ ಕಸ್ಟಮರ್ಗೆ ಲಾಸ್ಟ್ಗೆ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇದ್ದರೆ ಕಷ್ಟ. ಹಾಗಾಗಿ ಫಸ್ಟೇ ಹೇಳ್ಕೊಂಬಿಡೋದು ಒಳ್ಳೆಯದು. ಆಮೇಲೆ ನಾನು ಸೊ ಅದೇ ಥರ ಟ್ರೈ ಮಾಡೋದಕ್ಕೋಸ್ಕರ ಆ ಥರ ಎಲ್ಲ ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಏನು ಡಿಸೈನ್ಸ್ ಬಂದಿದೆ ಆ ಥರ ಒಂದು ಫ್ಲವರಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫಸ್ಟ್ ಎಡ್ಜಿಗೆ ಒಂದು ಲೈನ್ ಕೊಟ್ಕೊಳ್ಳೋಣ ಅಂತ ಹೇಳಿ ಒಂದು 3 ವಿಡ್ತಲ್ಲಿ ಒಂದು ಲೈನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಫುಲ್ಲು ನನಗೆ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಫುಲ್ ಗೋಲ್ಡನ್ ಥ್ರೆಡ್ಡಲ್ಲೇ ಬೇಕು, ಗೋಲ್ಡನ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಬೇರೆ ಯಾವ ಥ್ರೆಡನ್ನು ನೀವು ಯೂಸ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಪ್ರಕಾರನೇ ನಾನು ಫುಲ್ ಗೋಲ್ಡ್ ಥ್ರೆಡನ್ನೇ ಯೂಸ್ ಮಾಡಿ ಈ ವರ್ಕ್ನ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಬ್ಲೌಸ್ ಕಲರು ಸ್ವಲ್ಪ ಡಲ್ ಇರೋದ್ರಿಂದ ವಿಡಿಯೋದಲ್ಲಿ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ, ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಫಸ್ಟಿಗೆಲ್ಲ ಆರ್ಚ್ ಮಾಡಿಕೊಂಡು ಫುಲ್ಲು ಇದನ್ನು ಕೂಡ ನಾನು ಒಂದು 3 ವಿಡ್ತಲ್ಲೇ ನಾನು ಎಲ್ಲ ಮಾಡ್ತೀನಿ. ನೀವು ವರ್ಕ್ ಮಾಡಬೇಕಾದ್ರೆ ಫ್ರೇಮ್ನ ನೀವು ಮೂವ್ ಮಾಡಬೇಕು. ನಿಲ್ಲಿಸಿ ಮಾಡಿದ್ರೆ ಫಿನಿಶಿಂಗ್ ಬರೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ನಾವು ಫ್ರೇಮ್ನೇ ನಮ್ಗೆ ಯಾವ ರೀತಿ ಡಿಸೈನ್ ಬೇಕು ಆ ಡಿಸೈನಿಗೆ ತಕ್ಕನಂಗೆ ನಾವು ಫ್ರೇಮ್ನ ಮೂವ್ ಮಾಡ್ತಾ ಹೋಗಬೇಕು. ಆವಾಗ ಸಪೋಸ್ ನಿಮ್ಗಲ್ಲಿ ಫಿನಿಶಿಂಗ್ ಅಷ್ಟು ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೆ ಆ ರೀತಿ ಫ್ರೇಮ್ನ ಮೂವ್ ಮಾಡಿಕೊಂಡು ನೀವು ಡಿಸೈನ್ನ ಫಿನಿಶ್ ಮಾಡ್ಕೊಬೋದು. ಅದಾದಮೇಲೆ ನಾನು ಇಲ್ಲಿ ಎಡ್ಜಿಗೊಂದು ಅವರು ಫುಲ್ ಥ್ರೆಡ್ ವರ್ಕೆ ಹೇಳಿದರು, ಆದರೂ ಇದು ಅಷ್ಟು ಲುಕ್ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಒಂದೇ ಒಂದು ಲೈನ್ ನಾನು ಬಾಲ್ ಚೈನ್ನ ಕೊಡ್ತಾಯಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣ್ಬೋದು ಅಂತ. ಒಂದು ಲೈನಲ್ಲಿ ಬಾಲ್ ಚೈನ್ ಕೊಟ್ಕೊಂಡು ಈ ಮಿಡಲ್ ಪಾರ್ಟ್ ಏನಿದೆ, ಈ ಆರ್ಚ್ನ ಮಧ್ಯ ಏನು ಬರುತ್ತೆ ಆ ಮಧ್ಯದಲ್ಲಿ ಎಲ್ಲ ಕಡೆನೂ ನಾನು ಇದು ಬಾಲ್ ಚೈನನ್ನೇ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ಅದಾದಮೇಲೆ ಮಿಡಲಲ್ಲಿ ಏನು ಡಿಸೈನ್ ಬಂದಿದೆ ಅದಕ್ಕೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅದರ ಮೇಲೆ ಅದೇ ಥರ ನಾನು ಫಿಲ್ಲಿಂಗ್ ಮಾಡ್ತಾ ಹೋಗ್ತಾಯಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಟ್ರೇಸ್ ಗೀಸ್ ಏನೂ ಇಲ್ಲ, ಜಸ್ಟ್ ನಾನು ಫ್ರೀ ಹ್ಯಾಂಡಲ್ಲೇ ಮಾಡ್ಕೊಂಡಿರೋದು. ಇದನ್ನೆಲ್ಲ ಫ್ರೀ ಹ್ಯಾಂಡಲ್ಲಿ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಬೇಕು ಅಂಥೇಳಿ ಡಿಸೈನ್ನ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಫಸ್ಟಿಗೆ ಒಂದು ಲೀಫ್ ಥರ ಕೊಟ್ಟು ಆಮೇಲೆ ಫ್ಲವರ್ನ ಮಾಡಿದ್ದೀನಿ. ಇದು ಕೂಡ ಶೇಪ್ ಸ್ವಲ್ಪ ಚೇಂಜ್ ಇದೆ ಫ್ಲವರ್ದು. ಫಸ್ಟು ಶಾರ್ಪ್ನೆಸ್ ತೊಗೊಂಡು ಆಮೇಲೆ ನಾವು ವಿಡ್ತ್ ಜಾಸ್ತಿ ಮಾಡಿ ಮತ್ತೆ ಶಾರ್ಪಾಗಿ ಬರಬೇಕು. ಆ ರೀತಿ ಒಂದು ಫ್ಲವರ್ ಥರ ಮಾಡಿಕೊಂಡು ಫುಲ್ ಮಧ್ಯದಲ್ಲಿ ಫುಲ್ಲು ಈ ಫ್ಲವರ್ನೇ ಬೇರೆ ಬೇರೆ ಥರ ನಾನು ಮಾರ್ಕ್ ಮಾಡಿಕೊಂಡು ಫಸ್ಟ್ ಡಿಸೈನ್ ಮಾಡಿದ್ದೀನಿ. ಫುಲ್ಲು ಜರಿ ಥ್ರೆಡಲ್ಲೇ ಮಾಡ್ಕೊಂಡು ಹೋಗಿದ್ದೀನಿ. ರೌಂಡ್ ಶೇಪ್ ಕೊಟ್ಟಿದ್ದೀನಿ, ಆಮೇಲೆ ಲೀಫ್ ಥರ ಮಾಡಿದ್ದೀನಿ. ಅದನ್ನೆಲ್ಲ ಸುಮ್ಮನೆ ಒಂದು ಪ್ಯಾಟ್ರನ್ನ ನಾನು ಸ್ಕೆಚ್ ಹಾಕ್ಕೊಂಡು ನಾನೇ ಮಾಡಿರೋದು.
ಅದನ್ನು ಎಕ್ಸಾಕ್ಟಾಗಿ ನಾವು ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಆ ಪ್ಯಾಟ್ರನಲ್ಲಿ ಯಾವ ರೀತಿ ನಮಗೆ ಬರುತ್ತೆ, ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿರುವಂಥದ್ದು ಇದೆಲ್ಲ. ನಮಗೆ ಹೇಗೆ ಬೇಕೋ ಆ ರೀತಿ ಡಿಸೈನ್ನ ನಾವು ಮಾಡಿಕೊಂಡು ಮಾಡಬೇಕಾಗತ್ತೆ. ಇದೇ ಥರ ನಾನು ಫುಲ್ ಬ್ಲೌಸು ಮಾಡ್ಕೊಂಡು ಹೋಗಿದ್ದೀನಿ. ಯಾಕೋ ಬ್ಲರ್ ಆಗಿದೆ, ಮೋಸ್ಟ್ಲಿ ಕ್ಯಾಮ್ರಾ ತಾಗಿದೆ ಅನಿಸುತ್ತೆ, ಮೆಷಿನಿಗೆ ತಾಗಿದೆ ಅನಿಸುತ್ತೆ. ಹಾಗಾಗಿ ಈ ರೀತಿ ಡಿಸೈನ್ನ ನಾನು ಮಾಡಿದ್ದೀನಿ. ವರ್ಕ್ ಮಾಡುವಾಗ ನಮಗೆ ಫಿನಿಶಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಿನಿಶಿಂಗ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ನನ್ನ ಒಂದು ಪರ್ಸ್ನಲ್ ಸಜೆಷನ್ ಏನಂತ ಹೇಳಿದರೆ, ಫಿನಿಶಿಂಗ್ ಬರೋವರೆಗೂ ನೀವು ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಫಿನಿಶಿಂಗ್ ಬಂದಮೇಲೆ ನೀವು ಕಸ್ಟಮರ್ಸ್ಗೆ ಮಾಡಿಕೊಡೋದು ಒಳ್ಳೆಯದು. ಫಿನಿಶಿಂಗ್ ಬರಬೇಕು ಅಂದರೆ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಪ್ರಾಕ್ಟೀಸ್ನ ನೀವು ಚೆನ್ನಾಗಿ ಮಾಡ್ತಾ ಹೋಗಿ. ಸೊ ಇದು ನನ್ನ ಫೈನಲ್ಲು. ಮಧ್ಯದಲ್ಲಿ ಅಲ್ಲಲ್ಲಿ ಚಿಕ್ಕದಾಗಿ ಬುಟ್ಟಾಸ್ನ ನಾನು ಹಾಕಿದ್ದೀನಿ, ಸಣ್ಣ ಸಣ್ಣ ಸ್ಮಾಲ್ ಬುಟ್ಟ ಥರ ಹಾಕಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.